ಗುಡಿ ಕೈಗಾರಿಕೆ ಗಾಂಧೀಜಿಯವರ ಕನಸು. ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಪ್ರಾರಂಭ ಮಾಡಿದ್ದು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪರಕೀಯರ ಮೇಲೆ ಅವಲಂಬಿಸದೆ ತಮ್ಮ ಜೀವನವನ್ನು ತಾವು ಮಾಡಬೇಕು, ತಾವು ಉತ್ಪಾದನೆ ಮಾಡಬೇಕು, ಇನ್ನೊಬ್ಬರಿಗೆ ಕೊಡಬೇಕು, ತಾವು ಇನ್ನೊಬ್ಬರನ್ನ ಅವಲಂಬಿಸಬಾರದು ಅಂತ ಈ ಖಾದಿ ಗ್ರಾಮೋದ್ಯೋಗ ಮತ್ತು ಗುಡಿ ಕೈಗಾರಿಕೆಯನ್ನ ಅವರ ಪ್ರೋತ್ಸಾಹ, ಅವರ ಪ್ರೇರಣೆಯಿಂದ ಭಾರತ ಸರ್ಕಾರ ಮಾಡಿತು. ಅದರ ಮಂತ್ರಿಯಾಗಿ ಕೂಡ ಸ್ವಲ್ಪ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿತ್ತು. ರಾಷ್ಟ್ರ ಮಟ್ಟದಲ್ಲಿ MSME ಮಂತ್ರಿಯಾಗಿ ಸುಮಾರು 1 ಲಕ್ಷ ಉದ್ಯಮಗಳನ್ನು ತಯಾರು ಮಾಡಿದೆ. 1,500 ಕೋಟಿ ರೂಪಾಯಿ ಸಾಲ ಕೊಡಿಸಿದೆ. 5 ಲಕ್ಷದಿಂದ 25 ಲಕ್ಷದವರೆಗೂ ಸಬ್ಸಿಡಿ ಕೊಡಿಸಿದೆ. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ 1 ಲಕ್ಷ ಉದ್ಯಮಗಳಂದ್ರೆ ಒಬ್ಬರು 8 ಜನಕ್ಕೆ ಕೆಲಸ ಕೊಡ್ತಾರೆ. ಅಂದರೆ 8 ಲಕ್ಷ ಜನಕ್ಕೆ ಕುಟುಂಬಗಳಿಗೆ ಅವಕಾಶ ಆಗುವಂಥದ್ದು ಕೇಂದ್ರ ಸರ್ಕಾರದಲ್ಲಿ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ಮಂತ್ರಿಗಳು ಪ್ರಧಾನಮಂತ್ರಿ ಆಗಿದ್ದಾಗ ನನಗೊಂದು ಅವಕಾಶ ಸಿಕ್ಕಿತ್ತು ಕೆಲಸ ಮಾಡಿ. ಗುಡಿ ಕೈಗಾರಿಕೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಏನೆಲ್ಲ ವಸ್ತುಗಳು ಸಿಗ್ತದೆ ಅದನ್ನೆಲ್ಲ ತೆಗೆದುಕೊಂಡು ಅದನ್ನು ಮಾರ್ಕೆಟ್ ಮಾಡ್ಕೊಳ್ಳೋದಕ್ಕೆ ಕೈಗಾರಿಕೆಯಲ್ಲಿ ಏನು ಮಾಡಬೇಕು, ಸರ್ಕಾರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇದೆ, ಅದರ ಉಸ್ತುವಾರಿ ನೋಡ್ತಾರೆ. ಮತ್ತು ಖಾದಿ ಕಮಿಷನ್ ಇದೆ, ಖಾದಿ ಡೈರೆಕ್ಟರ್ ಇರ್ತಾರೆ. ಖಾದಿ ಕಮಿಷನ್ಗೆ ಪ್ರತಿ ರಾಜ್ಯದಲ್ಲಿ ಒಬ್ಬರು ಡೈರೆಕ್ಟರ್ ಇರ್ತಾರೆ. ಅವ್ರ ಮುಖಾಂತರ ಸಾಲ ಸೌಲಭ್ಯಗಳನ್ನು ಪಡಿಬೋದು. ಮತ್ತು ಈ ಕಾರ್ಯಕ್ರಮ ಮಾಡೋದ್ರಿಂದ ಸ್ವಾವಲಂಬಿಗಳಾಗಿ ತಮ್ಮ ಕಾಲ ಮೇಲೆ ತಾವು ನಿಲ್ಲೋದಕ್ಕೆ ಅವಕಾಶ ಆಗ್ತದೆ. ಇಂಥ ಒಂದು ಮಹತ್ತರ ಕಾರ್ಯಕ್ರಮವನ್ನು ಗಾಂಧೀಜಿಯವರ ಜ್ಞಾಪಕಾರ್ಥವಾಗಿ ಖಾದಿ ಕಮಿಷನ್ ಇದನ್ನು ಶುರು ಮಾಡಿ, ಬಟ್ಟೆ ಕೂಡ ಹೊರ ದೇಶದಿಂದ ತರಿಸಬಾರದು, ನಾವೇ ಉತ್ಪಾದನೆ ಮಾಡಬೇಕು, ನಾವೇ ಉಡುಪುಗಳನ್ನು ತಯಾರು ಮಾಡಿ ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿ ಹೊರದೇಶದ ಸವಲತ್ತುಗಳು ಕಡಿಮೆ ಮಾಡಬೇಕು, ನಮ್ಮ ಉತ್ಪಾದನೆ ನಾವು ಉಪಯೋಗಿಸ್ಬೇಕು ಅನ್ನೋ ಮಾತನ್ನು ಹೇಳಿದರು ಗಾಂಧೀಜಿಯವರು. ಆ ದಿಶೆಯಲ್ಲಿ ಇವತ್ತು ಗುಡಿ ಕೈಗಾರಿಕೆಯನ್ನು ಅಭಿವೃದ್ಧಿ ಮಾಡಿದರೆ ಸಾಮಾನ್ಯ ಜನ, ಬಡಬಗ್ಗರು ಅವರೆಲ್ಲರೂ ಕೂಡ ತಮ್ಮ ಕಾಲ ಮೇಲೆ ತಾವು ನಿಂತು ಅಭಿವೃದ್ಧಿ ಆಗೋಕ್ಕೆ ಅವಕಾಶ ಆಗ್ತದೆ. ಅಂಥ ಒಂದು ಮಹತ್ತರವಾದ ಕಾರ್ಯಕ್ರಮವನ್ನು ಇವತ್ತು ಈ ಜಿಲ್ಲೆಯಲ್ಲಿ ಇಲ್ಲಿ ಮಾಡಿದ್ದಾರೆ. ಅವರಿಗೆಲ್ಲ ಸಲಹೆ ಕೊಟ್ಟಿದ್ದೀನಿ. ಸರಳ ಬಡ್ಡಿಯಲ್ಲಿ ಸಾಲವನ್ನು ಕೊಡಿಸಬೇಕು, ಸಬ್ಸಿಡಿ ಕೊಡಿಸಬೇಕು, ಅವರು ತಯಾರು ಮಾಡಿದಂಥ ವಸ್ತುಗಳನ್ನು ಸರಿಯಾದಂಥ ರೀತಿಯಲ್ಲಿ ಮಾರ್ಕೆಟ್ ಮಾಡಿಕೊಡ್ಬೇಕು ಅಂತ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದೀನಿ.